ಅಭಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮನ್ನ ಬಿಗ್ ಸ್ಕ್ರೀನ್ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ಅದು ಆದಷ್ಟು ಬೇಗ ಆಗ್ಲಿ. ಹಾಗೇನೆ ನನ್ನ ಗೋಕುಲ ಯಾಕೆ ಬಿಗ್ ಸ್ಕ್ರೀನ್ ಅಲ್ಲೂ ಆಕ್ಟಿವ್ ಇದ್ದೀನಿ. ಲಾಸ್ಟ್ ಇಯರ್ನು ನಗುವಿನ ಹೊಗಳ ಮೇಲೆ ಅಂತ ರಿಲೀಸ್ ಆಯ್ತು. ಅದರಿಂದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂಡ್ ಅಂಬಿನಿಂಗ್ ವೈಸ್ ಆಯ್ತು ಮಾಡಿದ್ದೆ. ನಂದ ಗೋಕುಲ ಏನಕ್ಕೆ ಅಂತ ಅಂದ್ರೆ ಐ ಲೈಕ್ ಬೀಯಿಂಗ್ ಬಿಸಿ. ಅಂದ್ರೆ ಸ್ಮಾಲ್ ಸ್ಕ್ರೀನ್ ಆಗಲಿ ಬಿಗ್ ಸ್ಕ್ರೀನ್ ಆಗಲಿ ಅವ್ರ OTT ಆಗಲಿ ಯಾವುದೇ ಬಂದ್ರೂ ಜೆನ್ಯೂನ್ ಆಗಿ ಅಂಡ್ ಒಂದು ಗುಡ್ ಪ್ರಾಜೆಕ್ಟ್ ಗುಡ್ ಸ್ಕ್ರಿಪ್ಟ್ ಅಂತ ಅನ್ಸಿದ್ರೆ ಐ ವಿಲ್ ಟೇಕ್ ಇಟ್ ಅಪ್. ಓಕೆ ವಿಕ್ಕಿ ಪಾತ್ರ ಇವತ್ತು ಜನ ಮತ್ತೆ ಆ ಬೇಸ್ ಮೇಲೆನೆ ನಿಮ್ಮನ್ನ ನೋಡ್ತಾರೆ. ಅದೇ ರೀತಿ ವಲ್ಲಭ ಕ್ಯಾರೆಕ್ಟರ್ ರಿಸಿಸ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? 10 ಔಟ್ ಆಫ್ ಈಗ 10 ಜನದಲ್ಲಿ 10 ಜನ ವಿಕ್ಕಿ ಅಂತ ಇದ್ರು ಮುಂಚೆ. ಇವಾಗ ಟೆಲಿಕಾಸ್ಟ್ ಆದ್ಮೇಲೆ ನಂದಗೋಕುಲ ಟೆಲಿಕಾಸ್ಟ್ ಆದ್ಮೇಲೆ ಆಲ್ಮೋಸ್ಟ್ ಒಂದು ಹಾಫ್ ಇದ್ದಾರೆ. ಇವಾಗ ವಲ್ಲಭರ್ನವರು ಇದ್ದಾರೆ, ವಿಕ್ಕಿ ಅಂತ ಇನ್ನೂ ರೆಕಗ್ನೈಸ್ ಮಾಡೋರು ಇದ್ದಾರೆ. ನನ್ನ ಗೋಕುಲಕ್ಕೆ ನಿಮ್ಗೆ ಅಪ್ರೋಚ್ ಹೇಗೆ ಅಂತ? ಶ್ರವಂತೆ ಕಾಲ್ ಮಾಡಿದ್ದು ಫಸ್ಟು. ಶ್ರವಂತ್ ಕಾಲ್ ಮಾಡಿ ಹೇಳಿದ್ರಿ ಹಿಂಗೆ ಸೀರಿಯಲ್ ಮಾಡ್ತಾ ಇದ್ದೀನಿ, ಬಂದು ಕತೆ ಕೇಳು ಅಂತ ಅಂದರು. ಸೊ ಮೀಟ್ ಆಗಿ ನಾನು 2 ಇಯರ್ಸ್ ಬ್ರೇಕ್ ತೊಗೊಂಡಿದ್ದೆ. ಲೈಕ್ ಸಿನಿಮಾಗಳು ನಡೀತಾ ಇತ್ತು, ಸೀರಿಯಲ್ ಕಮಿಟ್ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಮೇಂಟೈನ್ ಮಾಡೋದು ಅಂತ ಸಿನಿಮಾಗಳನ್ನೇ ಫುಲ್ ಮುಗಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಇವಾಗ ಸ್ವಲ್ಪ ಸಿನಿಮಾ ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗ್ತಾ ಬರ್ತಾ ಇದೆ. ಲೈಕ್ ಯಾವುದೇ ಒಂದು ಪ್ರಾಜೆಕ್ಟು ಟೇಕ್ ಆಫ್ ಆಗೋಕ್ಕೂ ತುಂಬ ಟೈಮ್ ಹಿಡಿತಾ ಇದೆ. ಸೊ ಮನೇಲಿ ಸುಮ್ಮನೆ ಕುತ್ಕೊಳ್ಳೋದ್ ಬದಲು ಬೀಯಿಂಗ್ ಫುಲ್ ಟೈಮ್ ಆ್ಯಕ್ಟರ್ ಇನ್ನೇನು ಕೆಲಸ ಇರಲ್ಲ. ಸೊ ಎನಿಥಿಂಗ್ ವಿಚ್ ಆಫರ್ಸ್ ಯು ಗುಡ್. ಯಾವಾಗ್ಲೂ ನಿಮ್ಗೆ ಅಗ್ರಜ ಮತ್ತೆ ಒಬ್ಬ ಯಾರೋ ಭಾಮ ಆ ತರ ಸಿಕ್ಕೇ ಸಿಗ್ತಾ ಇದ್ದಾರೆ ಕ್ಯಾರೆಕ್ಟರ್ಗಳೇ. ಜನ ಮೇಬಿ ನಿಮ್ಮನ್ನ ಹಂಗೆ ನೋಡಕ್ ಇಷ್ಟಪಡ್ತಾರೆ ಅನ್ಸುತ್ತೆ. ಒಂದು ಫ್ಯಾಮಿಲಿ ಒಬ್ಬ ಛೋಟಾ ಭಾಯಿ ಹೆಂಗಿರ್ತಾರೆ ಹೌದೌದು. ಎಲ್ಲ ಅದರದೇ ನೋಡಕ್ ಇಷ್ಟಪಡ್ತಾರೆ ಅನ್ಸುತ್ತೆ. ಮೇಬಿ ಆ ಮ್ಯಾನಿಫೆಸ್ಟೇಷನ್ ಇರ್ಬೋದು. ನನ್ನ ಗೋಕುಲದಲ್ಲೂ ನಿಮ್ಮ ಒಂದು ಕ್ಯಾರೆಕ್ಟರ್ ಏನಿದೆ, ಒಬ್ಬ ಚಿಕ್ಕ ಮಗ ಹೆಂಗಿರ್ತಾನೋ ತುಂಬಾ ನಾಟಿ ಆಗಿ ಅದೇ ತರ ಬರ್ತಾ ಇದೆ. ಅಂದ್ರೆ ನಿಮ್ಮ ಮತ್ತೆ ಅಮೂಲ್ಯ ಫೇಸ್ ಕೂಡ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಆನ್ ಏರ್ ಬಂದ್ಮೇಲೆ? ನನಗೂ ವಲ್ಲಭನ್ ಕ್ಯಾರೆಕ್ಟ್ರು ಶ್ರವಂತ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವಾಟ್ ಹಿ ಸೆಡ್ ಆದ್ರೆ, ಚಿನ್ನ ನೀನು ಪ್ರೀವಿಯಸ್ ಮಾಡಿದ್ಯಲ್ಲ ವಿಕ್ಕಿ ಸೇಮ್ ಅದೇ ಥರ, ಬಟ್ ಇವನಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಇವನಿಗೆ, ಬಟ್ ಫನ್ ಲವಿಂಗ್ಗೆ ಅಂತ ಅಂದಿದ್ದ. ನನಗೆ ಆ ಥರ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಇಷ್ಟ. ಲೈಕ್ ಇಫ್ ಯು ಗುಡ್ ಎಟ್ ಸಮಥಿಂಗ್ ಜಸ್ಟ್ ಕಾನ್ಸಂಟ್ರೇಟ್ ದೇರ್ ಅಂತ. ಪ್ಲಸ್ ಅನ್ಸುತ್ತಾ ಅದು? ಅನ್ಸಿದೆ. ನೈಸ್. ನನ್ನ ಗೋಕುಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಧಾರಾವಾಹಿ ಆಗಿರೋದ್ರಿಂದ ನಿಮ್ಗೆ ಫ್ಯಾಮಿಲಿ ಅಂದ ತಕ್ಷಣ ಅಥವಾ ನನ್ನ ಗೋಕುಲ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಆಬ್ವಿಯಸ್ಲಿ ನನ್ನ ಫ್ಯಾಮಿಲಿನೇ ನೆನಪಾಗೋದು. ನಂದೊಂದು ಪುಟ್ಟ ಫ್ಯಾಮಿಲಿ, ನಾನು, ಅಮ್ಮ, ತಂಗಿ ಆ್ಯಂಡ್ ನಮ್ಮ ಒಂದು ಚಿಕ್ಕ ನಾಯಿ ಮರಿ. ಓಕೆ ನಿಮ್ಗೆ ಬ್ರದರ್ ಸಿಸ್ಟರ್ ಆ ಬಾಂಡಿಂಗ್ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲಿ ತುಂಬಾ ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿದ್ದಾರೆ. ಬ್ರದರ್ಸ್ ಜೊತೆಗಿನ ಒಂದು ಬಾಂಡಿಂಗ್ ಏನಿದೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರಿಯಲ್ ಲೈಫ್ ನಿಮ್ಗೆ ಬ್ರದರ್ಸ್ ರಿಯಲ್ ಲೈಫಲ್ಲಿ ಬ್ರದರ್ಸ್ ಅಂದರೆ ಕಸಿನ್ ಬ್ರದರ್ಸ್ ಇದ್ದಾರೆ, ಬಟ್ ಓನ್ ಸಿಸ್ಟರ್ ಇದ್ದಾಳೆ, ತಂಗಿ ಇದ್ದಾಳೆ. ಐ ಕ್ಯಾನ್ ರಿಲೇಟ್ ದ್ಯಾಟ್ ಬಿಕಾಸ್ ಈ ಸೀರಿಯಲಲ್ಲೂ ತಂಗಿ ಇದ್ದಾಳೆ ಒಬ್ಳು. ಸೊ ಅಪ್ಪ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಂದ್ರೆ ನಂದ ಕ್ಯಾರೆಕ್ಟರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಒಂದೇನಂದ್ರೆ ಎಲ್ಲ ಮಕ್ಕಳ ಮೇಲೆ ಪ್ರೆಷರು ಹೇಳ್ತಾರೆ, ಜೊತೆಗೆ ಮಾಡ್ತಾರೆ. ಆತರ ಒಂದು ಕ್ಯಾರೆಕ್ಟರ್. ಸೊ ನಿಮಗೆ ರಿಯಲ್ ಲೈಫ್ ಅಲ್ಲಿ ಕನೆಕ್ಟ್ ಮಾಡೋದಾದ್ರೆ ನಿಮ್ಮ ತಂದೆಯವ್ರು ಯಾವ್ದಾದ್ರು ಅದ್ರ ಪ್ರೆಷರ್ ಎಲ್ಲ ಹೇಳ್ತಾರೆ? ಸಿಮಿಲಾರಿಟೀಸ್ ನಂದ ಅಂದರೆ ನಂದಾಗೆ ಮತ್ತು ನಮ್ಮಪ್ಪನಿಗೆ ಆಲ್ಮೋಸ್ಟ್ ಸೇಮ್ ಇತ್ತು. ಅವರು ಸ್ಟ್ರಿಕ್ಟ್ ಆಗಿದ್ರು ಆ್ಯಂಡ್ ಇಂಡೈರೆಕ್ಟ್ಲಿ ಶೋ ಅಂದರೆ ಲವ್ ತೋರಿಸ್ತಾರೆ ಗೊತ್ತಾ, ಆ ಥರ. ಲೈಕ್ ನಂದಕುಮಾರೂ ಅಷ್ಟೇ ಇಂಡೈರೆಕ್ಟ್ಲಿ ಲವ್ ತೋರಿಸ್ತಾರೆ, ಬಟ್ ಹಿ ವಾಂಟ್ಸ್ ಟು ಬಿ ಸ್ಟ್ರಿಕ್ಟ್ ಆಗಿರಬೇಕು, ಯೂನಿಫಾರ್ಮ್ ರೀತಿಲಿ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರಲ್ಲ. ನಮ್ಮ ಡ್ಯಾಡಿ ನನಗೆ ಇದ್ರು, ಇಟ್ಸ್ ಸಿಮಿಲರ್. ಅದೇನು ಹೆಲ್ಪ್ ಆಗ್ತಾ ಇಲ್ಲ. ಐ ಕ್ಯಾನ್ ಜಸ್ಟ್ ರಿಲೇಟ್ ಅಷ್ಟೇ. ನಥಿಂಗ್ ಈಸ್ ಹೆಲ್ಪಿಂಗ್ ಆ್ಯಂಡ್ ನೋ ಒನ್ ಈಸ್ ಹೆಲ್ಪಿಂಗ್. ಇವಾಗ ವಲ್ಲಭನೇ ಅದೇ ಎಲ್ಲ ದೊಡ್ಡಣ್ಣ ವಲ್ಲಭನ್ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಅಂತ ಕ್ಯಾರೆಕ್ಟರ್ ಬರೋದಾದ್ರೆ, ನಿಮ್ಮ ದೊಡ್ಡನಿಂದ ಏನೋ ಒಂದು ಲವ್ ಸ್ಟೋರಿ ಇದೆಲ್ಲ ಆಗ್ತಾ ಇದೆ. ಇವಾಗ ಇನ್ನೊಬ್ಬ ಮಿತ್ರನಿಂದ ಮದ್ವೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ನಡೀತಾ ಇರೋ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಾ? ಲೈಕ್ ಎಲ್ಲ ಮನೇಲೂ ಎಲ್ಡರ್ ಚೈಲ್ಡನ್ನೇ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದು. ಬಟ್ ಈ ಸ್ಟೋರಿಲಿ ವಲ್ಲಭ ಇಸ್ ಒಂದು ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸು, ಜೊತೆಗೆ ಜಾಸ್ತಿ ಏಟು ಜಾಸ್ತಿ ತಗೊಳ್ತಾ ಇದ್ದಾನೆ. ಏಟ್ ಬಿದ್ದಾಗೆಲ್ಲ ಕಾಮೆಂಟ್ ಸೆಕ್ಷನ್ ನೋಡ್ಬೇಕು, ತುಂಬಾ ಜನ ಕಾಮೆಂಟ್ ಹಾಕಿರ್ತಾರೆ, ಯಾಕೆ ಈ ತರ ಒಬ್ಬ ತಂದೆಯಾಗಿ ವಲ್ಲಭನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹಾಕಿರ್ತಾರೆ. ಅದ್ರ ಬಗ್ಗೆ
ನನಗೂ ಹೇಳಿದ್ದಾರೆ ಯಾಕೆ ನಿಮ್ಮ ಅಪ್ಪ ಇಷ್ಟೊಂದು ರಾಂಗು ಇಷ್ಟೊಂದು ಒಳ್ಳೆ ಹೊಡಿತಾರೆ ನಿನಗೆ ಅಂತ. ನಾನೇನು ಮಾಡಲಿ, ಸ್ಕ್ರಿಪ್ಟ್ ಹೆಂಗೆ ಬರುತ್ತೆ ಅದನ್ನು ಮಾಡೋದಷ್ಟೇ ನಾನು ಅಂತ. ನಿಮ್ದು ಇವಾಗ ಸೀರಿಯಲ್ ಮೊನ್ನೆ ನಿಮ್ಮೊಂದು ವೆಬ್ ಆಲ್ಬಮ್ ಸಾಂಗ್ ಮಾಡಿದ್ರಿ ನಮ್ಮ ನ್ಯೂಸ್ ಇದೆ ಬಿಗ್ ಬಾಸ್ ಹಾ, ಈಶಾನಿ ಜೊತೆ. ಇಶಾನಿ ಅವ್ರ ಜೊತೆ ಮಾಡಿದ್ರಿ. ಸೊ ತುಂಬಾ ಹಾಟ್ ಆಗಿ ಕಾಣಿಸ್ತಾ ಇದ್ರಿ. ಥ್ಯಾಂಕ್ ಯು. ಆ ಒಂದು ಪರ್ಟಿಕ್ಯುಲರ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳಿದ್ರೆ ಬೋಲ್ಡ್ ಆಗಿನೂ ಪ್ಲೇ ಮಾಡಿದ್ರಿ. ನನ್ನ ಪ್ರೀವಿಯಸ್ ಮೂವೀಸಲ್ಲೂ ರೊಮ್ಯಾಂಟಿಕ್ ಸಾಂಗ್ಸ್ ಮಾಡಿದ್ದೀನಿ. ಇಶಾನಿ ಜೊತೆ ಮಾಡಿದ್ದು ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಅವಳೇ ಹಾಡಿರೋದು ಆ್ಯಂಡ್ ಅವ್ರದ್ದೊಂದು ಟೀಮು. ಇಶಾನ್ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಅವಳೇ ಆಡಿರೋದು ಆ್ಯಂಡ್ ಅವ್ರದ್ದೊಂದು ಟೀಮ್ ಇದೆ. ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಟ್ರು. ಐ ಫೆಲ್ಟ್ ಇದೊಂದು ಚಿಕ್ಕ ಪ್ರೊಫೈಲ್ ಆಗುತ್ತೆ. ಏನಕ್ಕೆ ನಾನು ಮೂವಿ ಸಾಂಗ್ಸ್ ಮಾಡಿದ್ದೀನಿ, ಆಲ್ಬಮ್ ಸಾಂಗ್ಸ್ ಒಂದು ಮಾಡಿಲ್ಲ ನಾನು ಇದುವರೆಗೂ. ಆ್ಯಂಡ್ ಇಟ್ ಕೇಮ್ ಔಟ್ ರಿಯಲಿ ವೆಲ್. ಆ ಒಂದು ಸಾಂಗ್ಗೆ ಅಂತಲೇ ಒಂದು 20 days ಸ್ಟ್ರಿಕ್ಟ್ ಡಯಟ್ ಮಾಡಿ, ಒಂದು ಕ್ಲೀನ್ ವರ್ಕೌಟ್ ಮಾಡಿದ್ದು. ನಿಮ್ಗೆ ಯಾರು ರೀತಿ ರೆಸ್ಪಾನ್ಸ್ ಆಲ್ಬಮ್ ಸಾಂಗ್ಗೆ ಬಿಕಾಸ್ ನಿಮ್ಮ ಬಾಡಿ ಎಲ್ಲ ಟೆಸ್ಟ್ ಮಾಡಿದ್ದೀರಾ. ಸೊ ಅದೇ ಲೈಕ್ ನೀವು ಹೇಳಿದ್ರಲ್ಲ ಇವಾಗ ಆಟ ಕಾಣಿಸ್ತಾ ಇದ್ದೀರಾ ಅಂತ, ಹಂಗೆ ಹೇಳ್ತಿದ್ರು ಇಲ್ಲ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಸಿಮಿಲರ್ ಕಾಂಪ್ಲಿಮೆಂಟ್ಸ್ ಲೈಕ್ ದ್ಯಾಟ್. ಐ ಲವ್ ಟು ಡೂ ಇಟ್. ಬೇರೆ ಭಾಷೆಗಳಿಂದ ಆಫರ್ಸ್ ಬಂದಿದ್ಯಾ? ಆಫರ್ಸ್ ಅಂದ್ರೆ ಒಂದು ತೆಲುಗು ಸೀರಿಯಲ್ ಮಾಡಿದೆ ಮುಂಚೆ. ಇವಾಗ ಒಂದು ವೆಬ್ ಸೀರೀಸ್ ಬಂದಿದೆ, ತೆಲುಗು ವೆಬ್ ಸೀರೀಸ್ ಆಹಾ ಪ್ಲಾಟ್ಫಾರ್ಮ್ಗೆ. ಥಿಂಕಿಂಗ್ ಮುಂದೆ ವಲ್ಲಭ ಕ್ಯಾರೆಕ್ಟರ್ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಿರೋದು? ನಾನೇ ಏನಾಗುತ್ತೆ ಸ್ಕ್ರಿಪ್ಟ್ ಅಂತ ಗೊತ್ತಿಲ್ಲ. ಬಿಕಾಸ್ ನಮಗೆ ಸ್ಕ್ರಿಪ್ಟ್ ಗೊತ್ತಾಗದೇನೆ ಒಂದು 2 ದಿನದಿಂದ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೊಟ್ರೆ ಹಿಂಗೆ ಮಾಡಿ ಹೋಗಿ ಮನೆಗೆ ಹೋಗೋದಷ್ಟೇ. ನೆನಪಿಲ್ಲ ಅನ್ನೋದು ಒಂದು ಯಶೋಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಹಾಕಿಕೊಟ್ಟಂತ ಧಾರಾವಾಹಿ. ಸೊ ನೀವು ಇದನ್ನ ಅಲ್ಲಿ ರಿಲೇಟ್ ಮಾಡ್ತೀರಾ? ರಿಲೇಟ್ ಅಲ್ಲ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ ಹಂಗೆ ಆಗಲಿ ಅಂತ. ಇದೆಲ್ಲ ಯಾಕೆ ಜನ ನೋಡ್ಬೇಕು? ಎಲ್ಲ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಘಟನೆ. ಒಬ್ಬ ನಂದಕುಮಾರ್ನ ನಿಮ್ಮ ಅಪ್ಪಲ್ಲಿ ನೋಡ್ತೀರಾ, ನಿಮ್ಮ ಅಪ್ಪನಲ್ಲಿ ನೋಡ್ತೀರಾ. ಒಬ್ಬ ಗಿರಿಜಮ್ಮನ ನಿಮ್ಮ ಅಮ್ಮಲ್ಲಿ ನೋಡ್ತೀರಾ. ಮಾಧವ ಕೇಶವ ವಲ್ಲಭನ್ನ ನಿಮ್ಮ ಅಣ್ಣಂದಿರಲ್ಲಿ ನೋಡ್ತೀರಾ, ತಮ್ಮಂದಿರಲ್ಲಿ ನೋಡ್ತೀರಾ. ಆ್ಯಂಡ್ ಧನ್ಯ ಹಾಗೂ ರಕ್ಷಾನ ನಿಮ್ಮ ಅಕ್ಕ ತಂಗಿರಲ್ಲಿ ನೋಡ್ತೀರಾ. ಸೊ ಈ ಒಂದು ಕತೆ ನೋಡಿ ಹಾಫ್ ಆನ್ ಅವರ್ ಹೆಂಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ನಾವು ವಿ ಆರ್ ಟೇಕಿಂಗ್ ಲೈಕ್ ಎಲ್ಲ ತಲೆಯೆಲ್ಲ ಉಪಯೋಗಿಸಿ ಇಂಪ್ರವೈಸ್ ಮಾಡಿ ಒಳ್ಳೆ ಸೀನ್ ಮಾಡ್ತಿದ್ದೀವಿ. ಆ್ಯಂಡ್ ಒಳ್ಳೆ ಇಂಪ್ರವೈಸ್ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೀವಿ.